ನಿಮ್ಮ ಡೇಟ್ ಆಫ್ ಬರ್ತ್ ಏನೋ 3, 12, 21 ಮತ್ತು 30 ಏನಾದರೂ ಆಗಿದರೆ ಕೊನೆವರೆಗೂ ನೋಡಿ. ಇನ್ ಕೇಸ್ ನಿಮ್ದಾಗಿಲ್ಲ ಅಂತಂದ್ರೆ ನಿಮ್ಮ ಮನೇಲಿ ಯಾರ್ದಾದ್ರೂ ಒಬ್ಬರಾದ್ರೂ ಡೇಟ್ ಆಫ್ ಬರ್ತ್ ಆಗಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋ ಮಿಸ್ ಮಾಡಬೇಡಿ. ಸೊ ಈಗ ನಾನು ಜಸ್ಟ್ 3 ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರ ಬಗ್ಗೆ ಮಾತಾಡ್ತೀನಿ. ಸೊ 3 ಬಂದು ಗುರು, ಪ್ಲಾನೆಟ್ ಜುಪಿಟರ್ ಪ್ರಭಾವ ಈ ಡೇಟ್ ಆಫ್ ಬರ್ತ್ ಮೇಲೆ ಇರುತ್ತೆ. ಇವ್ರು ಬಂದು ಟಫ್ ಅಡ್ಮಿನಿಸ್ಟ್ರೇಟರ್. ಇವ್ರಿಗೇನೋ ಅಡ್ಮಿನಿಸ್ಟ್ರೇಟರ್ ವರ್ಕ್ ಸಿಕ್ತು ಅಂತಂದ್ರೆ ತುಂಬಾ ನೀಟಾಗಿ ನಿಭಾಯಿಸ್ತಾರೆ. ಎಲ್ಲೂ ಲೋಪ ಇಲ್ದಿರೋ ತರ ನೋಡ್ಕೊಂತಾರೆ. ಇವರೆಲ್ಲ ಬಾರ್ನ್ ಲೀಡರ್, ಜಿಲ್ ಟು ಅಚೀವ್ ಎನಿಥಿಂಗ್, ಜಿಲ್ ಟು ಎಕ್ಸೆಲ್ ಇನ್ ದೇರ್ ಲೈಫ್. ಇವ್ರು ತುಂಬಾ ದೊಡ್ಡ ಹುದ್ದೆಲಾಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಜನಗಳನ್ನ ಹ್ಯಾಂಡಲ್ ಮಾಡುವಂತ ಪೊಸಿಷನ್ ಅಲ್ಲಿ ಇರ್ತಾರೆ. ಮತ್ತೆ ಇವ್ರ ಡಿಸಿಷನ್ ಕೂಡ ತುಂಬಾ ಟಫ್ ಆಗಿ ತಗೊಂತಾರೆ. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋ ಚಿಕ್ಕ ವಯಸ್ಸಲ್ಲಿ ತುಂಬಾ ಶೈನ್ ಮಾಡ್ತಿರ್ತಾರೆ. ಚಿಕ್ಕ ಮಕ್ಕಳಾಗಿರ್ಬೋದು, ಅವ್ರು ಚಿಕ್ಕ ವಯಸ್ಸಲ್ಲೇ ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, ಸ್ಟೇಜ್ ಮೇಲೆ ಹೋಗಿ ಪರ್ಫಾರ್ಮ್ ಮಾಡ್ತಾರೆ. ಮತ್ತೆ ಎಲ್ಲರ ಹತ್ರನೂ ಬೇಷ್ ಅನ್ಸ್ಕೊಂತಾರೆ. ಅವ್ರು ಚಿಕ್ಕ ವಯಸ್ಸಿಂದಾನೇ ಅವರು ತುಂಬಾ ಟ್ಯಾಲೆಂಟೆಡ್ ಆಗಿರ್ತಾರೆ. ಮತ್ತೆ ಏನಾದ್ರು ಮಾಡಬೇಕು ಅನ್ನೋ ಝೀಲಲ್ಲೇ ಇರ್ತಾರೆ. ಸ್ಕೂಲಲ್ಲಿ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಸೊಸೈಟಿಲಿ ಪ್ರೋಗ್ರಾಮ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಶೈನ್ ಆಗ್ತಾರೆ. ಆದ್ರೆ ಬೇರೆ ಮಕ್ಕಳಾದ್ರೆ ಸ್ಟೇಜ್ ಮೇಲೆ ಹೋಗುವಂತ ಪುಷ್ ಮಾಡಬೇಕು. ಆದ್ರೆ ಇವರು ಎಲ್ಲರಿಗಿಂತ ಫಸ್ಟ್ ಸ್ಟೇಜ್ ಮೇಲೆ ನಿಂತಿರ್ತಾರೆ, ಫಸ್ಟ್ ಪರ್ಫಾರ್ಮ್ ಮಾಡಿರ್ತಾರೆ. ದಟ್ ಈಸ್ ವಾಟ್ ದಿ ಪವರ್ ಆಫ್ ಜುಪಿಟರ್. ದಟ್ ಈಸ್ ದಿ ಪವರ್ ಆಫ್ ನಂಬರ್ 3. ದೇ ಡೋಂಟ್ ಲೈಕ್ ಅನ್ಟೈಡಿ ಹೋಮ್. ಅವರು ಮನೆ ತುಂಬಾ ನೀಟಾಗಿ ಇಟ್ಕೊಬೇಕು ಅಂತ ಬಯಸ್ತಾರೆ. ಮನೇಲಿ ಏನಾದ್ರು ಗಲೀಜಿದ್ರೆ ಅವ್ರಿಗೆ ಇಷ್ಟನೇ ಆಗಲ್ಲ. ದೇ ಡೋಂಟ್ ಲೈಕ್ ಅನ್ಟೈಡಿ ಹೋಮ್ ಎಟ್ ಆಲ್. ದೇ ಆರ್ ಸ್ಟ್ರೈಟ್ ಫಾರ್ವರ್ಡ್. ದೇ ಡೋಂಟ್ ಸ್ಕೇಡ್ ಆಫ್ ದೇರ್ ಬಾಸ್. ಇವ್ರು ಯಾವತ್ತಾಗ್ಲಿ ಮಾತಾಡುವಾಗ ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಬೇರೆಯವ್ರಿಗೆ ಹರ್ಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ಲ. ಮಕ್ಕದ ಮೇಲೆ ಹೊಡೆದಂಗ್ ಮಾತಾಡ್ತಾರೆ. ಅವ್ರ ಬಾಸ್ ಆದ್ರೂ ಅವ್ರು ಕೇರ್ ಮಾಡಲ್ಲ. ನೆವರ್ ಸ್ಕೇಡ್. ಎಕ್ಸಲೆಂಟ್ ಇನ್ ಆರ್ಮಿ, ಪೊಲೀಸ್. ಇವ್ರು ಯಾರಿಗೂ ಭಯನೇ ಪಡಲ್ಲ. ಯಾಕಂದ್ರೆ ಇವ್ರು ಏನು ತಪ್ಪೇ ಮಾಡಲ್ಲ. ನಾನು ತಪ್ಪು ಮಾಡಿಲ್ಲ, ನಾನು ಏನಕ್ಕೆ ಭಯ ಬೀಳ್ಬೇಕು ಅನ್ನೋ ರೀತಿ ಇರ್ತಾರೆ. ಇವ್ರೇನಾದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಆರ್ಮಿ ಆಗಿರ್ಬೋದು ಅದ್ರಲ್ಲಿ ಸೇರಿದ್ರೆ ತುಂಬಾ ಎಕ್ಸೆಲ್ ಆಗ್ತಾರೆ, ತುಂಬಾ ಎತ್ತರಕ್ಕೆ ಬೆಳೀತಾರೆ, ತುಂಬಾ ಹೆಸರು ಮಾಡ್ತಾರೆ. ಇವ್ರು ಯಾವಾಗ್ಲೂ ಥಿಂಕ್ ಔಟ್ ಆಫ್ ದಿ ಬಾಕ್ಸ್. ಬೇರೆಯವ್ರು ಎಲ್ಲಾ ರೀತಿ ಯೋಚನೆ ಮಾಡೋ ತರ ಇವ್ರು ಯೋಚನೆ ಮಾಡಲ್ಲ. ಇವ್ರು ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ. ಇವ್ರು ಯಾರಾದ್ರೂ ಮಾತಾಡುವಾಗ ಇವ್ರು 60% ಇವ್ರು ಕೇಳಿಸ್ಕೊಳೋದೇ ಇಲ್ಲ. ಇವ್ರು ಬೇರೆ ಏನೋ ಯೋಚನೆ ಮಾಡ್ತಿರ್ತಾರೆ. ಅವ್ರು ಮಾತಾಡ್ತಿರೋರ ಹತ್ರ ಗಮನನೇ ಕೊಡಲ್ಲ. ಅವ್ರು ಏನ್ ಹೇಳ್ತಾರೆ ಅನ್ನೋದೇ ಅವ್ರು ಕೇಳಿಸ್ಕೊಳಲ್ಲ. ಇವ್ರು ಸ್ವಲ್ಪ ಓವರ್ ಥಿಂಕಿಂಗ್ ಆಗಿರ್ತಾರೆ. ಮತ್ತೆ ಮಲ್ಟಿ ಟಾಸ್ಕಿಂಗ್ ಕೂಡ ಮಾಡ್ತಿರ್ತಾರೆ. ಇವ್ರ ಪರ್ಸನಾಲಿಟಿ ಬಂದು ತುಂಬಾ ಸೂಪರ್ ಆಗಿರುತ್ತೆ. ಇವ್ರಿಗೆ ಲೈಫ್ ಒಂದ್ ಸ್ವಲ್ಪ ಟಫ್ ಆಗಿರುತ್ತೆ. ಬೇರೆಯವ್ರಿಗೆ ಸಿಕ್ತಂಗೆ ಅಷ್ಟು ಈಸಿಯಾಗಿ ಇವ್ರಿಗೆ ಲೈಫ್ ಅಲ್ಲಿ ಸಿಗಲ್ಲ. ಸಕ್ಸಸ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು ಸ್ವಲ್ಪ ನಿಧಾನವಾಗಿ ಸಿಗುತ್ತೆ. ಆದ್ರೆ ಇವ್ರಿಗೆ ಸಿಗಂತದ್ದು ಪರ್ಮನೆಂಟ್ ಆಗಿ ಉಳಿಯುತ್ತೆ. ಅಷ್ಟು ಬೇಗ ಅದು ಹೋಗಲ್ಲ. ಬೇರೆಯವ್ರಿಗೆ ಸಕ್ಸಸ್ ಆಗಲಿ ಅಥವಾ ಏನೇ ಆಗಲಿ ತುಂಬಾ ಬೇಗ ಸಿಗುತ್ತೆ. ಅವ್ರಿಗೆ ಅದ್ರ ವ್ಯಾಲ್ಯೂ ಇರಲ್ಲ. ಅದೇ ರೀತಿ ಬೇಗ ಕಳ್ಕೊಂತಾರೆ. ಬಟ್ ಇವ್ರಿಗೆ ಏನೋ ಸಿಗ್ಬೇಕು ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಆದ್ರೆ ಒಂದು ಸಲ ಸಿಕ್ಕಿದ್ಮೇಲೆ ಅವ್ರು ತುಂಬಾ ಜೋಪಾನವಾಗಿ ನೋಡ್ಕೊಂತಾರೆ. ದಿಲ್ ಮೇಕ್ ಶೋರ್ ದಟ್ ದೇ ನಾಟ್ ಲೂಸ್ ದಟ್ ಅಟ್ ಎನಿ ಕಾಸ್ಟ್, ಅಟ್ ಎನಿ ಸರ್ಕಮ್ಸ್ಟೆನ್ಸ್. ದೇ ಲವ್ ಟು ಸರ್ವ್ ಮಾಸಸ್. ಅವ್ರು ತುಂಬಾ ಜನಕ್ಕೆ ಸಹಾಯ ಮಾಡಬೇಕು ಅಂತಾರೆ. ಅವ್ರ ದೇಶಕ್ಕೆ ಕೆಲಸ ಮಾಡಬೇಕು ಅಂತ ಬಯಸ್ತಾರೆ. ನನ್ನ ಕಡೆಯಿಂದ ದೇಶಕ್ಕೆ ಏನಾದರೂ ಒಳ್ಳೇದಾಗ್ಲಿ ಅಂತ ಸದಾ ಕಾಲ ಯೋಚನೆ ಮಾಡ್ತಿರ್ತಾರೆ. ಇವ್ರಿಗೆ ಕೆಲವು ನೆಗೆಟಿವ್ ಕ್ವಾಲಿಟೀಸ್ ಏನು ಅಂತಂದ್ರೆ ಇವ್ರು ತುಂಬಾ ಎಮೋಷನಲ್ ಆಗಿರ್ತಾರೆ. ದೇ ಕ್ಯಾನ್ ಫೀಲ್ ಎನರ್ಜಿ, ಇಮೋಷನ್ಸ್, ಅಪ್ಸ್ ಅಂಡ್ ಡೌನ್ಸ್. ದೇ ಆರ್ ಇನ್ಸೆಕ್ಯೂರ್ ಬಿಕಾಸ್ ಆಫ್ ದೇರ್ ಚೈಲ್ಡ್ಹುಡ್ ಟ್ರಾಮಾ. ಅವರ ಚಿಕ್ಕ ವಯಸ್ಸಲ್ಲಿ ಕೆಲವು ಘಟನೆ ನಡೆದಿರೋದು ಅವ್ರಿಗೆ ಅವ್ರು ಬೆಳೆದ ಮೇಲೂ ಅದೇ ಅವ್ರಿಗೆ ಕಾಡ್ತಾ ಇರುತ್ತೆ. ಸೊ ಅದರಿಂದ ಅವರು ಕೆಲವು ಡಿಸಿಷನ್ ಕರೆಕ್ಟ್ ಆಗಿ ತೊಗೊಳಕ್ಕಾಗಲ್ಲ. ಸೊ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ನಿಮ್ಮ ಹಳೇದು ಪಾಸ್ಟ್ ಏನೇ ಆಗಿರ್ಬೋದು ಅದನ್ನ ನೀವು ಮರ್ತಿ ಅದನ್ನ ದಾಟ್ಕೊಂಡು ಮುಂದೆ ಹೋಗಿ. ಆಗ ನಿಮ್ಗೆ ಎಲ್ಲ ಒಳ್ಳೇದಾಗುತ್ತೆ. ಮತ್ತೆ ಡಿಸಿಷನ್ ತಗೊಳೋದು ಕೂಡ ತುಂಬಾ ಪರ್ಫೆಕ್ಟ್ ಆಗಿ ತಗೊಂತೀರಾ. ಅವ್ರು ತುಂಬಾ ಹಠ ಮಾಡ್ತಾರೆ, ಅದು ಅವ್ರಿಗೆ ಒಳ್ಳೇದಲ್ಲ. ನೀವು ಹಠ ಮಾಡಿ ಏನೋ ಡಿಸಿಷನ್ ತಗೊಂಡ್ರೆ ಅದು ನಿಮ್ಮ ಲೈಫಲ್ಲಿ ಕೂಡ ಒಳ್ಳೇದಾಗಲ್ಲ. ಹಾಗಾಗಿ ಏನಾದರೂ ಜಗಳಾಗ್ಲಿ ಅಥವಾ ಏನೋ ಮನಸ್ತಾಪ ಆದ್ರೆ ಆ ಟೈಮಲ್ಲಿ ನೀವು ಡಿಸಿಷನ್ ತಗೊಳಕ್ ಹೋಗ್ಲೇಬೇಡಿ. ಅದು ನಿಮ್ಮ ಅಗೇನ್ಸ್ಟ್ ಆಗಿರುತ್ತೆ. ಸೊ ಕೋಪ ಬಂದಾಗ ನಿಮ್ಮ ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಕೋಪ ತಣ್ಣಗಾದ್ಮೇಲೆ ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ. ದಟ್ ಈಸ್ ಬೆಟರ್ ಫಾರ್ ಎವ್ರಿ ಒನ್. ಇವ್ರಿಗೆ ಇನ್ನೂ ನೆಗೆಟಿವ್ ಏನು ಅಂತಂದ್ರೆ ಇವರ ಎಮೋಷನ್ನ ಇವರು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಮತ್ತೆ ಹೈಡ್ ಮಾಡ್ಕೊಳಕ್ಕಾಗಲ್ಲ. ಇವ್ರಿಗೇನಾದ್ರು ತೊಂದರೆ ಆದ್ರೆ ಅಥವಾ ಇವ್ರೇನಾದ್ರು ದುಃಖದಲ್ಲಿದ್ರೆ ಅವರ ಮಕ್ಕದಲ್ಲಿ ಅವ್ರಿಗೆ ಕಾಣಿಸ್ತಾ ಇರುತ್ತೆ. ಬೇರೆಯವರು ತುಂಬಾ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇಫ್ ದೇ ಆರ್ ಫೀಲಿಂಗ್ ಸ್ಯಾಡ್, ಇಫ್ ಸಮಥಿಂಗ್ ಇಸ್ ರಾಂಗ್ ಇನ್ ದೇರ್ ಲೈಫ್, ಬೇರೆಯವರು ಅವ್ರ ಮಕ್ಕ ನೋಡಿದ ತಕ್ಷಣ ಹೇಳ್ಬೋದು ಏನು ಯಾಕೋ ಡಲ್ ಆಗಿದ್ಯಾ, ಏನಾಯ್ತು ಅಂತ. ಅದು ಅವ್ರ ಅಗೇನ್ಸ್ಟ್ ಆಗು ಕೂಡ ಹೋಗ್ಬೋದು. ಟ್ರೈ ಟು ಅವಾಯ್ಡ್ ಯುವರ್ ಎಮೋಷನ್ಸ್. ಡೋಂಟ್ ಶೋ ಇಟ್ ಟು ಎವ್ರಿ ಒನ್. ಎಲ್ಲರೂ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸಲ್ಲ. ನಿಮ್ಮ ಎಮೋಷನ್ ನ ಅಡ್ವಾಂಟೇಜ್ ತಗೊಂತಾರೆ. ಅವ್ರಿಗೆ ಹೇಗ್ ಬೇಕೋ ಆ ರೀತಿ ಅವ್ರು ಯೂಸ್ ಮಾಡ್ಕೊಂತಾರೆ. ಇವ್ರಿಗೆ ತುಂಬಾ ಸ್ಕಿನ್ ಡಿಸೀಸ್ ಬರುತ್ತೆ. ಇವ್ರಿಗೆ ರ್ಯಾಶಸ್ ಹಾಗಾಗಿ ಬರ್ತಿರುತ್ತೆ. ಇವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಇರುತ್ತೆ. ಇವ್ರಿಗೆ ಮೆಂಟಲ್ ಇಲ್ನೆಸ್ ಕೂಡ ಇರುತ್ತೆ. ನೀವೇನಾದ್ರು ಡೊನೇಟ್ ಮಾಡಂಗಿದ್ರೆ ಯೆಲ್ಲೋ ಕಲರ್ ಯಾವತ್ತಾಗ್ಲಿ ಡೊನೇಟ್ ಮಾಡಬೇಡಿ. ನೀವು ಯೆಲ್ಲೋ ಕಲರ್ ಯೂಸ್ ಮಾಡಿ, ಅದು ನಿಮ್ಗೆ ಒಳ್ಳೇದಾಗುತ್ತೆ. ಸೊ ಇಷ್ಟು ಡೇಟ್ ಆಫ್ ಬರ್ತ್ 3 ಬಗ್ಗೆ. ಸೊ ಈಗ 12 ಬಗ್ಗೆ ಹೇಳ್ತೀನಿ. 1 ಅಂದ್ರೆ ಸೂರ್ಯ, 2 ಅಂದ್ರೆ
ಚಂದ್ರ. ಒನ್ ಇಸ್ masculine energy, ಟೂ ಇಸ್ feminine energy. ದೇ ಆರ್ ಟೋಟಲಿ ಡಿಫ್ರೆಂಟ್. ಇವರು ಆಗಾಗ ಇವ್ರ ಲೈಫ್ ಅಲ್ಲಿ ಆಂಗ್ಸೈಟಿ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಯಾಕೆಂತಂದ್ರೆ ಚಂದ್ರ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಇವ್ರ ನೇಚರ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ, ಇವ್ರು ತುಂಬಾ ಕೋಆಪರೇಟಿವ್ ಆಗಿರುತ್ತೆ. ಇವ್ರು ಯಾವಾಗ್ಲೂ ಸದಾಕಾಲ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತಾನೆ ಬಯಸಿರ್ತಾರೆ, ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಸೊ ಇದರಿಂದ ಇವರು ತೊಂದರೆಗಳಿಗೆ ಒಳಗಾಗ್ತಾರೆ. ಸೊ ಹಾಗಾಗಿ ಮೈ ಸಜೆಷನ್ ಇಸ್ ನಿಮ್ಮ ಹತ್ರದವ್ರು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ನೀವು ಸಹಾಯ ಮಾಡಿ. ಮತ್ತೆ ತುಂಬಾ ಹೆಲ್ಪ್ ಬೇಕೇ ಬೇಕು ಅಂತ ಅಂದವ್ರು ಮಾತ್ರ ಹೆಲ್ಪ್ ಮಾಡಿ. ನೀವು ಎಲ್ಲರಿಗೂ ಹೆಲ್ಪ್ ಮಾಡ್ಕೊಂಡಿದ್ರೆ ನೀವು ಅದರಿಂದ ಸಮಸ್ಯೆಗಳಿಗೆ ಒಳಗಾಗ್ತೀರಾ. ನೀವು ಅದರಿಂದ ನಿಮ್ಮ ಲೈಫಲ್ಲಿ ತುಂಬಾ ಸಮಸ್ಯೆಯನ್ನ ಫೇಸ್ ಮಾಡಬೇಕಾಗುತ್ತೆ. ನಿಮಗೆ ನಿಮ್ಮ ಲೈಫಲ್ಲಿ ಏನು ತೊಂದರೆನೇ ಇರಲ್ಲ, ಏನು ತೊಂದರೆ ಬರಲ್ಲ. ಬಟ್ ಬೈ ಹೆಲ್ಪಿಂಗ್ ಅದರ್ಸ್, ಬೇರೆಯವ್ರಿಗೆ ನೀವು ಸಹಾಯ ಮಾಡಕ್ ಹೋಗಿ ಅವರಿಂದ ಆಗುವಂತ ಅನಾಹುತ ನಿಮ್ಮ ಲೈಫಲ್ಲಿ ಬರುತ್ತೆ. ನೀವು ಆ ಪ್ರಾಬ್ಲಮ್ಸ್ ನ ಫೇಸ್ ಮಾಡಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. ಯು ಲ್ಯಾಂಡ್ ಅಪ್ ಇನ್ ಅ ಬಿಗ್ ಪ್ರಾಬ್ಲಮ್. ಸೊ ಟ್ರೈ ಟು ಅವಾಯ್ಡ್ ಸೈಯಿಂಗ್ ನೋ ಆರ್ ಟ್ರೈ ಟು ಮಿನಿಮೈಸ್ ದಿ ಹೆಲ್ಪಿಂಗ್ ನೇಚರ್ ವಾಟ್ ಯು ಹ್ಯಾವ್. ನಿಮಗೆ ಆಹಾರ ಅಂದ್ರೆ ತುಂಬಾ ಇಷ್ಟ, ಟೇಸ್ಟಿಯಾಗಿರುವಂಥ ಫುಡ್ ಕನ್ಸ್ಯೂಮ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀರಾ. ಮತ್ತು ನೀವು ಅಡುಗೆ ಮಾಡೋಕ್ಕೆ ಕೂಡ ತುಂಬ ಇಷ್ಟಪಡ್ತೀರಾ. ಯು ಲವ್ ಕುಕಿಂಗ್, ಯು ಲವ್ ಟೇಸ್ಟಿಂಗ್ ದಿ ಫುಡ್, ಯು ಎಂಜಾಯ್ ಮೇಕಿಂಗ್ ಫ್ರೆಂಡ್ಸ್, ಯು ಎಂಜಾಯ್ ಸರ್ವಿಂಗ್ ಫುಡ್ ಫಾರ್ ಯೋರ್ ಫ್ರೆಂಡ್. ಗುಡ್ ಇನ್ ರಿಲಿಜಿಯಸ್ ಡೀಡ್, ಗುಡ್ ಫಿಲಂಥ್ರಫೀಸ್. ಒಳ್ಳೊಳ್ಳೆ ಅಡುಗೆ ಮಾಡಬೇಕು ಅಂತ ಬಯಸ್ತೀರಾ, ಒಳ್ಳೊಳ್ಳೆ ಡಿಶಸ್ನ ಕುಕ್ ಮಾಡಬೇಕು ಅಂತ ಬಯಸ್ತೀರಾ. ಅದನ್ನ ನೀವು ನಿಮ್ಮ ಸುತ್ತಮುತ್ತಲಿರೋರಿಗೆಲ್ಲ ಬಡಿಸ್ಬೇಕು ಅಂತ ತುಂಬ ಇಷ್ಟಪಡ್ತೀರಾ. ನಿಮ್ಮ ಹಿಂದಿನ ಜನ್ಮದಲ್ಲಿರುವಂಥ ಮಾಡಿರುವಂಥ ಎಲ್ಲ ಪುಣ್ಯಗಳು ನಿಮಗೆ ಈ ಜನ್ಮದಲ್ಲಿ ನಿಮಗೆ ಬೆನಿಫಿಟ್ ಕೊಡ್ತಿರುತ್ತೆ. ಸೊ ದಿಸ್ ಇಸ್ ವಾಟ್ your character is. This is what 12 date of birth character is. ಸೊ ನಿಮ್ಮ ಲೈಫಲ್ಲಿ ಕೆಲವು ಟಿಪ್ಸ್. ನಿಮ್ಮ ಲೈಫಲ್ಲಿ ನೀವು ಯಾವುದೇ ಕೆಲಸ ಶುರು ಮಾಡಲಿ ಅಥವಾ ಯಾವುದಾದ್ರೂ ಟಾಸ್ಕ್ ನೀವು ಶುರು ಮಾಡಿದ್ರೆ ಮೇಕ್ ಶೋರ್ ದಟ್ ಯು ಕಂಪ್ಲೀಟ್ 100%. ಯಾವುದೇ ಕೆಲಸ ಶುರು ಮಾಡಿದ್ರೂ ನೀವು ಅದನ್ನ ಕಂಪ್ಲೀಟ್ ಮಾಡಿ. ನೀವು ತುಂಬಾ ಕೆಲಸನ ಅರ್ಧಕ್ಕೆ ಬಿಟ್ಬಿಡ್ತೀರಾ, 75% ಆದ್ಮೇಲೆ ಬಿಡ್ತೀರಾ ಅಥವಾ 10% ಮುಗ್ದಿದ್ ಕೂಡಲೇ ಬಿಡ್ತೀರಾ. ಸೊ ಅದು ನಿಮ್ಮ ಲೈಫಲ್ಲಿ ನಿಮಗೆ ಬೆನಿಫಿಟ್ ತಂದ್ಕೊಡಲ್ಲ. ಸೊ ಯಾವುದೇ ಕೆಲಸ ಆಗಲಿ, ಏನೇ ಪ್ರಾಬ್ಲಮ್ಸ್ ಬರಲಿ, ಏನೇ ತೊಂದರೆ ಆಗಲಿ, ಮೇಕ್ ಶೋರ್ ದಟ್ ಯು ಕಂಪ್ಲೀಟ್ ದಟ್ 100%. ನೀವು ಒಂದು ಕೆಲಸ 100% ಕಂಪ್ಲೀಟ್ ಮಾಡಿದ ಕೂಡಲೇ ಬೇರೆಯವರು ಕೂಡ ನಿಮ್ಮ ಹತ್ರ ಬರ್ತಾರೆ. ಆ ಕೆಲಸನ ಇಷ್ಟಪಟ್ಟು ನಿಮ್ಮ ಹತ್ರ ಇನ್ನೂ ಹಲವಾರು ಜನ ಬರ್ತಾರೆ, ನಮಗೂ ಇದೇ ತರ ನೀವು ಮಾಡ್ಕೊಡಿ ಅಂತ. ದಿಸ್ ಓನ್ಲಿ ಒನ್ ಟಿಪ್ ದಟ್ ವಾಟ್ ಐ ವಾಂಟೆಡ್ ಟು ಗಿವ್ ಯು. ಸೊ ಈಗ ಡೇಟ್ ಆಫ್ ಬರ್ತ್ ಬಂದು 21. ಸೊ ನೀವು ಅನ್ಕೊಬಹುದು 12 ಮತ್ತೆ 21 ಎರಡು ಸೇಮ್ ಅಲ್ವಾ, ಸೇಮ್ ಆಗಿರುತ್ತೆ ಕ್ಯಾರೆಕ್ಟರ್ ಅಂತ. ನೋ, ಇಟ್ಸ್ ನಾಟ್ ದಿ ಸೇಮ್. 12 ಇಸ್ ಡಿಫ್ರೆಂಟ್, 21 is different. Yes, maybe the planets are same, but they are totally different from 12 date of birth. ಇವರ ಹೃದಯನ ಸ್ಯಾಟ್ರಾನ್ ಕಂಟ್ರೋಲ್ ಮಾಡ್ತಿರುತ್ತೆ. ಇವ್ರು ತುಂಬಾ ಜೆಂಟಲ್ ಆಗಿರ್ತಾರೆ, ತುಂಬಾ ಸೋಬರ್ ಆಗಿರ್ತಾರೆ, ಫುಲ್ ಆಫ್ ಕಂಪ್ಯಾಷನ್, ಫುಲ್ ಆಫ್ ವಾರ್ಮ್, ಫುಲ್ ಆಫ್ ಫೆಮಿನಿನ್ ಎನರ್ಜಿ. ದೇ ಆರ್ ವೆರಿ ಕ್ರಿಯೇಟಿವ್. ನೋಡಿ, 21 ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ತುಂಬಾ ಕಂಪಾಸಿನೇಟ್ ಆಗಿರ್ತಾರೆ. ದಟ್ ಮೀನ್ಸ್ ಇವರು ಬೇರೆಯವ್ರ ಮೇಲೆ ತುಂಬಾ ಸಿಂಪತಿ ತೋರಿಸ್ತಾರೆ, ತುಂಬಾ ಫೀಲಿಂಗ್ಸ್ ತೋರಿಸ್ತಾರೆ. ಬೇರೆಯವ್ರ ಬಗ್ಗೆ ನೀವು ತುಂಬಾ ಕನ್ಸರ್ನ್ ತೋರಿಸ್ತಾರೆ. ಇವ್ರು ಯಾವಾಗಲೂ ಎಲ್ಲರಿಗೂ ಅಯ್ಯೋ ಪಾಪ ಅಂತ ಹೇಳ್ತಾರೆ. ಅಯ್ಯೋ ಪಾಪ ಅಂತಂದು ತುಂಬಾ ಹೆಲ್ಪ್ ಮಾಡ್ತಾರೆ, ತುಂಬಾ ಸಹಾಯ ಮಾಡ್ತಾರೆ. ಆದರೆ ಆ ಪರ್ಸನ್ ಹೆಲ್ಪ್ ತೊಗೊಂಡಿರೋಂಥ ಪರ್ಸನ್ನು ಇವ್ರಿಗೆ ತೊಂದರೆ ಬಂದಾಗ 1% ಕೂಡ ಹೆಲ್ಪ್ ಮಾಡಲ್ಲ. ಹೆಲ್ಪ್ ಮಾಡೋದಿರ್ಲಿ, ಅವರು ನೆನ್ಸ್ಕೊಳೋದು ಇಲ್ಲ ಅಂತ ಕಷ್ಟದಲ್ಲಿ ಅವ್ರು ಹೆಲ್ಪ್ ಮಾಡಿದಾರಲ್ಲ ಅಂತ. ಇವ್ರು ಯಾವತ್ತೇ ಆಗಲಿ ಯಾರಿಗಾದ್ರೂ ಅಯ್ಯೋ ಪಾಪ ಅಂತಂದ್ರೆ ಇವ್ರು ಎಲ್ಲ ಪಾಪ ಸುತ್ಕೊಳುತ್ತೆ. ಭಗವಂತ ಕೆಲವ್ರಿಗೆ ಕಷ್ಟ ಕೊಡ್ತಾನೆ, ಆ ಕಷ್ಟ ಅವ್ರು ಅನುಭವಿಸ್ಲಿ ಅಂತ. ಆದರೆ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ಅವ್ರಿಗೆ ಹೆಲ್ಪ್ ಮಾಡಕ್ ಹೋಗ್ತಾರೆ, ಅವ್ರಿಗೆ ಸಹಾಯ ಮಾಡಕ್ ಹೋಗ್ತಾರೆ. ಆಗ ಭಗವಂತನ ಕೋಪ ಬರುತ್ತೆ. ನಾನು ಅವ್ರಿಗೆ ಪಾಠ ಕಲಿಸ್ಬೇಕು ಅಂತಿದ್ರೆ ನೀನ್ ಅವ್ರಿಗೆ ಸಹಾಯ ಮಾಡ್ತೀಯಲ್ವಾ, ಅವ್ರ ಕಷ್ಟ ನೀನ್ ತಗೊಂತ ಕೊಡ್ತಾರೆ. ಸೊ ಮೇಕ್ ಶೋರ್ ದಟ್ ನೀವು ಎವ್ರಿ ಟೈಮ್ ಎಲ್ಲರಿಗೂ ನೀವು ಹೆಲ್ಪ್ ಮಾಡ್ಬೇಕು ಅಂತ ಬಯಸ್ಬೇಡಿ. ಅಯ್ಯೋ ಪಾಪ ಅಂತ ಅನ್ಬೇಡಿ. ನೀವು ಅಯ್ಯೋ ಪಾಪ ಅಂತ ಅಂದ್ರೆ ಆ ಪಾಪ ನಿಮಗ್ ಸುತ್ಕೊಳುತ್ತೆ. ತುಂಬಾ ಕಷ್ಟ ಅಯ್ಯೋ ಅಂತ ಬರ್ತಾರೆ, ನಿಮ್ಮ ಹತ್ರ ಹೆಲ್ಪ್ ಮಾಡಿಸ್ಕೊಂತಾರೆ. ನಿಮಗ್ ಕಷ್ಟ ಅಂತ ಅಂದ್ರೆ ನಿಮ್ ಫೋನ್ ಕಾಲ್ ಕೂಡ ಅವ್ರು ಅಟೆಂಡ್ ಮಾಡಲ್ಲ, ನೀವು ಬದುಕಿದ್ದೀರಾ ಅಂತ ಕೂಡ ಅವ್ರು ಕೇರ್ ಮಾಡಲ್ಲ. ನೀವು ಅವಾಗ ಬುದ್ಧಿ ಕಲಿಯೋದಕ್ಕಿಂತ ಈಗಲೇ ನೀವು ಬುದ್ಧಿ ಕಲ್ತ್ಕೊಳ್ಳಿ, ಹೀಗೆ ನೀವು ಬದಲಾಗಿ. ಇವ್ರಿಗೆ ಲೈಫಲ್ಲಿ ಕೆಲವು ಪ್ರಾಬ್ಲಮ್ ಏನು ಅಂತ ಅಂದ್ರೆ ಇವ್ರು ಏನಾದ್ರು ಶುರು ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಪಡ್ತಾರೆ. ಹೊಸ ಕೆಲಸ ಆಗ್ಲಿ, ಏನಾದ್ರು ಒಂದು ಬಿಸ್ನೆಸ್ ಏನಾದ್ರು ಶುರು ಮಾಡಬೇಕು ಅಂದ್ರೆ ತುಂಬಾ ನರ್ವಸ್ ಫೀಲ್ ಮಾಡ್ತಾರೆ. ಅದು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ನಾಳೆ ಮಾಡಿದ್ರೆ ಆಯ್ತು, ಮುಂದಿನ ವಾರ ಮಾಡಿದ್ರೆ ಆಯ್ತು ಅಂತ ಅವರು ಶುರು ಮಾಡಕ್ಕೆ ತುಂಬಾ ಶೇಕ್ ಆಗ್ತಾರೆ. ನೀವು ಆ ಕೆಲಸನ ಒಂದು ಸಲಿ ಶುರು ಮಾಡಿದ್ರೆ ನೀವು ಅದು ಮುಗಿಯೋರ್ಗೂ ಬಿಡಲ್ಲ. ಯಾರು ಏನೇ ಆಗ್ಲಿ, ಯಾರು ಎಷ್ಟೇ ತೊಂದರೆ ಕೊಟ್ರು ನೀವು ಅದನ್ನ ಕಂಪ್ಲೀಟ್ ಮಾಡೋರ್ಗೂ ಬಿಡಲ್ಲ. ನಿಮ್ಗೊಂದು ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್. 21 ಡೇಟ್ ಆಫ್ ಬರ್ತ್ ಆರ್ ಆಲ್ವೇಸ್ ಅಡೋರ್ಡ್ ಅಂಡ್ ಲವ್ಡ್ ಬೈ ಅದರ್ ಪೀಪಲ್ ಆನ್ ದಿ ಆಪೋಸಿಟ್ ಸೆಕ್ಸ್. ನೀವೇನೋ ಹುಡುಗ ಆಗಿದ್ರೆ ನೀವು ಮಾಡುವಂತ ಕೆಲಸ ಆಗ್ಲಿ ಅಥವಾ ನಿಮ್ಮ ಬಿಹೇವಿಯರ್ ಕ್ಯಾರೆಕ್ಟರ್ ನೋಡಿ ಆಪೋಸಿಟ್ ಸೆಕ್ಸ್ ಅವರು ಇಷ್ಟಪಡ್ತಾರೆ. ಅದೇ ನೀವು ಹುಡುಗಿ ಆಗಿದ್ರೆ ನೀವು ಮಾಡುವಂತ ಕೆಲಸನ ಹುಡುಗರು ಇಷ್ಟಪಡ್ತಾರೆ. ಇಫ್ ಯು ಆರ್ ಅ ಬಾಯ್, ಗರ್ಲ್ಸ್ ಆರ್ ಅಟ್ರಾಕ್ಟೆಡ್ ಟು ಯು ಬಿಕಾಸ್ ಆಫ್ ವಿತ್ ಯೋರ್ ಇಂಟೆಲಿಜೆನ್ಸ್, ಬಿಕಾಸ್ ಆಫ್ ಯೋರ್ ಹ್ಯೂಮನ್ ಪರ್ಸನ್, ಬಿಕಾಸ್ ಆಫ್ ಯೋರ್ ಗೌನ್ ಬೈ ಯೋರ್ ಆರ್ಟ್. ಇವೇನೋ ಹುಡುಗ ಆಗಿದ್ರೆ ಹುಡುಗಿರ್ ಬಂದು ನಿಮ್ಮ ಇಂಟೆಲಿಜೆನ್ಸ್ ಆಗಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ಹ್ಯೂಮನ್ಲಿ ಬಿಹೇವಿಯರ್ ಆಗಿರ್ಬೋದು, ಅಥವಾ ನಿಮ್ಮ ಮನ್ಸು ನೋಡಿ ತುಂಬಾ ಇಷ್ಟಪಡ್ತಾರೆ. ಅದೇ ನೀವೇನೋ
ಏನಾದ್ರು ಹುಡುಗಿ ಆಗಿದ್ರೆ ನಿಮ್ಮ ಪರ್ಸನಾಲಿಟಿನ ಇಷ್ಟಪಡ್ತಾರೆ, ನಿಮ್ಮ ಕ್ಯಾರೆಕ್ಟರ್ ಕೂಡ ತುಂಬಾ ಇಷ್ಟಪಡ್ತಾರೆ. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ತುಂಬಾ ಎತ್ತರಕ್ಕೆ ಬೆಳಿತಾರೆ, ತುಂಬಾ ಜನ ಡಿಪ್ಲೊಮ್ಯಾಟ್ಸ್ ಆಗ್ತಾರೆ, ತುಂಬಾ ಸಕ್ಸಸ್ ಆಗ್ತಾರೆ. ಎಂತ ಕಷ್ಟ ಬಂದ್ರೇನು ಆ ಕಷ್ಟನ ಅವ್ರು ಫೇಸ್ ಮಾಡ್ತಾರೆ, ಫೇಸ್ ಮಾಡಿ ತುಂಬಾ ಸಕ್ಸಸ್ ಕಾಣ್ತಾರೆ. ಅವರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಕಂಪೇರ್ ಟು ಆಲ್ ಅದರ್ ಡೇಟ್ ಆಫ್ ಬರ್ತ್. ಸೊ ಈಗ ಬಂದು 30 ಡೇಟ್ ಆಫ್ ಬರ್ತ್, ಕೊನೆ ಡೇಟ್ ಆಫ್ ಬರ್ತ್ ಬಗ್ಗೆ ಮಾತಾಡ್ತೀನಿ. 3 ಅಂದ್ರೆ ಜುಪಿಟರ್, 0 ಅಂದ್ರೆ ಎಂಡಿಂಗ್, ಇನ್ಫಿನಿಟಿ. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ಈ 0ನೇ ಒಂದ್ ಸ್ವಲ್ಪ ತೊಂದರೆ ಕೊಡ್ತಿರುತ್ತೆ. ಈ 0 ಬಂದು ತುಂಬಾ ಸ್ಲೋ ಮಾಡ್ತಿರುತ್ತೆ. ಅವ್ರ ಲೈಫ್ ಅಲ್ಲಿ ಏನೇ ಆಗ್ಲಿ, ಏನೇ ಸಿಗ್ಬೇಕು ಅಂತ ಅಂದ್ರೆ ಸಿಗೋಂತದ್ನ ಈ 0 ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ತಿರುತ್ತೆ. ದೇ ಸ್ಟಾರ್ಟ್ ವಿತ್ ಕನ್ವಿಕ್ಷನ್, ಮಾಡ್ಲೇಬೇಕು ಅಂತ ಅವ್ರು ಶುರು ಮಾಡ್ತಾರೆ. ಅವ್ರು ತುಂಬಾ ಬ್ರೈನಿ ಆಗಿರ್ತಾರೆ, ಅವ್ರಿಗೆ ಕ್ರಿಯೇಟಿವ್ ಐಡಿಯಾಸ್ ಬರ್ತಿರುತ್ತೆ. ಯು ಆರ್ ಮೋಸ್ಟ್ ಕ್ರಿಯೇಟಿವ್ ಪರ್ಸನ್ ಕಂಪೇರ್ ಟು ಆಲ್ ಅದರ್ ಡೇಟ್ ಆಫ್ ಬರ್ತ್. ಈ 3 ಆಗಿರ್ಬೋದು ಮತ್ತೆ 30 ಆಗಿರ್ಬೋದು, ದೇ ಆರ್ ಹೈಲಿ ಕ್ರಿಯೇಟಿವ್ ಪರ್ಸನ್. 3 ಡೇಟ್ ಆಫ್ ಬರ್ತ್ ಅವರು ರೈಸ್ ಅಂಡ್ ಶೈನ್ ಆಗ್ತಾರೆ, ಆದ್ರೆ 30 ಡೇಟ್ ಆಫ್ ಬರ್ತ್ ಅವರು ಕೆಲಸನ ಶುರು ಮಾಡ್ತಾರೆ ಮತ್ತೆ ಮಧ್ಯದಲ್ಲೇ ಬಿಟ್ಬಿಡ್ತಾರೆ. ದೇ ಡೋಂಟ್ ಕಂಪ್ಲೀಟ್ ದಿ ಟಾಸ್ಕ್ ಆರ್ ದಿ ವರ್ಕ್ ವಾಟ್ ದೇ ಸ್ಟಾರ್ಟ್. ಯಾವುದೇ ಕೆಲಸ ಶುರು ಮಾಡಿದ್ರು ತಿರ್ಗಾ ಪುನಃ 0ಗೆ ಬಂದ್ಬಿಡ್ತಾರೆ. 50% ಕಂಪ್ಲೀಟ್ ಮಾಡಿ ತಿರ್ಗಾ 0%ಗೆ ಬಂದ್ಬಿಡ್ತಾರೆ. ಇವರಿಗೆ ಅರ್ಲಿ ಡೇಸ್, ಚಿಕ್ಕ ವಯಸ್ಸಲ್ಲಿ ತುಂಬಾ ಸ್ಟ್ರಗಲ್ ಇರುತ್ತೆ. ಇವ್ರ ಡೇಟ್ ಆಫ್ ಬರ್ತ್ ಅಲ್ಲಿ 0 ಇರೋದ್ರಿಂದ ತುಂಬಾ ಜನ ಇವ್ರನ್ನ ಅರ್ಥನೇ ಮಾಡ್ಕೊಳಲ್ಲ, ತುಂಬಾ ಜನ ಇವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಾರೆ. ಇವರಿಗೆ ಫ್ರೆಂಡ್ ಸರ್ಕಲ್ ಬಂದು ತುಂಬಾ ಲಿಮಿಟೆಡ್ ಆಗಿರುತ್ತೆ. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ಅವರು ಬೆಳೆದಿದ್ದ ಕೂಡಲೇ ಅವ್ರಿಗೊಂದು ಸ್ವಲ್ಪ ಸೆಲ್ಫಿಶ್ ಬರುತ್ತೆ. ಆ ಸೆಲ್ಫಿಶ್ ಅವ್ರನ್ನ 0 ಕರ್ಕೊಂಡ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಅವ್ರ ಲೈಫಲ್ಲಿ ಏನೇ ಸಕ್ಸಸ್ ಸಿಕ್ಕಿದ್ರೇನು ಒಂದ್ ಸ್ವಲ್ಪ ಈಗೋನ ಸೈಡ್ಗೆ ಇಕ್ಕಿ ಸೆಲ್ಫಿಶ್ ಆಗಕ್ ಹೋಗ್ಬಿಡಿ. ನೀವು ಸಕ್ಸಸ್ ಆದ್ಮೇಲೆ ನಿಮ್ಗೆ ಸಕ್ಸಸ್ಸೇ ಸಿಕ್ಕಿಲ್ಲ ಅನ್ನೋ ತರ ಸೆಲ್ಫ್ಲೆಸ್ ಆಗಿ ವರ್ಕ್ ಮಾಡ್ತಾ ಹೋಗಿ ನಿಮ್ಗೆ ಆ ಯೂನಿವರ್ಸೇ ಸಪೋರ್ಟ್ ಮಾಡುತ್ತೆ. ಈ ಎಲ್ಲ ಡೇಟ್ ಆಫ್ ಬರ್ತ್ ಅವರು 3 ಆಗಿರ್ಬೋದು, 12 ಆಗಿರ್ಬೋದು, 21 ಆಗಿರ್ಬೋದು, 30 ಆಗಿರ್ಬೋದು, ಇವರ ವಿಷನ್ ಏನೋ ಕ್ಲಿಯರ್ ಆಗಿಲ್ಲ ಅಂತ ಅಂದ್ರೆ, ಅವ್ರ ಲೈಫ್ ಅಲ್ಲಿ ಅವ್ರಿಗೆ ದುಡ್ಡು ಬರ್ತಿಲ್ಲ ಅಂತ ಅಂದ್ರೆ, ಇವರೆಲ್ಲರೂ ಗುರುವಾರದೊತ್ತು ಅವರು ಸ್ನಾನ ಮಾಡುವಂತ ನೀರಲ್ಲಿ ಒಂದು ಚುಟ್ಕೆ ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ನಾನ ಮಾಡಿ. ಸೊ ಅದರಿಂದ ಅವರ ವಿಷನ್, ಗೋಲ್ ಎಲ್ಲ ತುಂಬಾ ಕ್ಲಿಯರ್ ಆಗುತ್ತೆ. ಮತ್ತೆ ಅವ್ರಿಗೆ ದುಡ್ಡು ಬರುವಂತ ದುಡ್ಡು ಕೂಡ ಬರುತ್ತೆ. ನೀವು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಆಗೋದು ಸ್ವಲ್ಪ ಕಮ್ಮಿ ಮಾಡಿ. ನೀವು ಗುರುವಾರದೊತ್ತು ದೇವಸ್ಥಾನಕ್ಕೆ ಹೋಗಿ ಬೆಲ್ಲ ಕೊಡಿ. ನಿಮ್ಮ ಗುರುಗಳಾಗಿರ್ಬೋದು, ನಿಮ್ಮ ಟೀಚರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಬಾಸ್ ಆಗಿರ್ಬೋದು, ನಿಮ್ಗಿಂತ ಮೇಲ್ ಯಾರು ಇರ್ತಾರೋ ಅವ್ರಿಗೆ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ಬಿಕಾಸ್ ಅವರು ಅಂತ ಪೊಸಿಷನ್ಗೆ ಹೋಗ್ಬೇಕು ಅಂತ ಅಂದ್ರೆ ತುಂಬಾ ಕಷ್ಟಪಟ್ಟಿರ್ತಾರೆ, ತುಂಬಾ ಸ್ಟ್ರಗಲ್ ಮಾಡಿರ್ತಾರೆ. ಆಗ ಅವರು ಆ ಪೊಸಿಷನ್ಗೆ ರೀಚ್ ಆಗೋಕ್ಕೆ ಸಾಧ್ಯ ಆಗಿರುತ್ತೆ. ಸೊ ನೀವು ಅವ್ರಿಗೆ ಬೆಲೆ ಕೊಟ್ಟಾಗ ಅವ್ರಿಗೂ ಖುಷಿ ಆಗುತ್ತೆ, ಅವ್ರಿಗೂ ನಿಮ್ಮ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಬರುತ್ತೆ. ಆಗ ಅವರು ನಿಮ್ಗೆ ಏನ್ ಸಹಾಯ ಬೇಕಾದ್ರೂ ಮಾಡ್ತಾರೆ. ಮತ್ತೆ ನಿಮ್ಮ ಮನೇಲಿರುವಂತ ಎಲ್ಡರ್ಸ್ ಕೂಡ ರೆಸ್ಪೆಕ್ಟ್ ಕೊಡಿ. ಸೊ ಇದಾಗಿತ್ತು 3, 12, 21 ಮತ್ತೆ 30 ಡೇಟ್ ಆಫ್ ಬರ್ತ್. ನನ್ಗೆ ಗೊತ್ತು ಕೆಲವು ಡೇಟ್ ಆಫ್ ಬರ್ತ್ ಬಗ್ಗೆ ನಾನು ತುಂಬಾ ಕಮ್ಮಿ ಮಾತಾಡಿದ್ದೀನಿ. ಸೊ ನಾನು ಈಗ ಈ ಸೀರೀಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ನಾನು ಇಂಡಿವಿಜುವಲ್ ನಂಬರ್ ಬಗ್ಗೆ ಮಾತಾಡ್ಕೊಂಡ್ ಬರ್ತೀನಿ. ಸೊ 2025 ಹೇಗಿರುತ್ತೆ, ಅವ್ರಿಗೆ ಅವ್ರು ಏನ್ ಮಾಡಬೇಕು ಅನ್ನೋದೆಲ್ಲ ಪ್ರತಿಯೊಂದು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಆ ವಿಡಿಯೋ ಎಲ್ಲ ಮಿಸ್ ಆಗಬಾರ್ದು ಅಂತಂದ್ರೆ ಮರಿದಿರಾ ನೀವು ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು.